ಯಾರು ಸೌಂಡೇ ಬರ್ತಾವಲ್ಲ ರಿಲೇಷನ್ ಮಾತಾಡ್ತೀನಿ. ಅಕ್ಕ ಜೊತ್ಲಾರ ಜೊತ್ಲಾರ ಇಲ್ಲ ಜೊತ್ಲಾರ ಜೊತ್ಲಾರ ಅಲ್ಲಿವರೆಗೂ ಯಾಕಂದ್ರೆ ಟೇರಿಂಗ್ ಬರಬೇಕಾಗಿತ್ತಲ್ಲ. ಚೆನ್ನಾಗಿದೆ ಈ ಕಡೆ ನಮ್ಮ ಭಾಸ್ಕರ್ ಹಾಕ್ರಮ್ಮ ಈ ಕಡೆ ಆಯ್ತಪ್ಪ ಇಲ್ಲ ಅಮ್ಮ ಕೇಳ್ತು ಮನೆಗೆ ಬಂದು ಏನ್ ಮಾಡಕ್ಕಾಗತ್ತೆ ಜಾತ್ರೆ ಬರ್ತಾನ ಭರತ್ ಇನ್ನೇನಾದ್ರು ಪೈಪ್ಗಳು ಆಮೇಲೆ ಇದು ನಲ್ಲಿಗಳು ಅದೆಲ್ಲ ಹಾಕ್ಕೊಳ್ಳೋದು ಹಾಕ್ಸ್ಕೊಂಡ್ಬಿಡ್ರಿ. ಅದೇ ಹಾಕ್ಕೊಂಡ್ರಮ್ಮ, ಇಲ್ಲಾಂದ್ರೆ ಏನಾಗುತ್ತೆ ಗೊತ್ತಾ, ತಿರ್ಗಾ ಮತ್ತೆ ನಿಮ್ಮೂರ್ದು ಎಲ್ಲ ಅಪ್ರೂವಲ್ ಆಗಿದೆ. ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ವಿ ಹೊಸಳ್ಳಿಗೆ 1 ಕೋಟಿ ರೂಪಾಯಿ ಅನುದಾನ, ಅದೇ ರೀತಿ ಸೋಂಪುರಕ್ಕೆ 50 ಲಕ್ಷ ರೂಪಾಯಿ, ಎಮ್ರೆ ಗ್ರಾಮಕ್ಕೆ 1 ಕೋಟಿ ರೂಪಾಯಿ, PC ಹಳ್ಳಿ ಗ್ರಾಮಕ್ಕೆ 1 ಕೋಟಿ ರೂಪಾಯಿ, ಚೆಂಬೇನಹಳ್ಳಿಗೆ 50 ಲಕ್ಷ, ವಿಕಲ್ಲಹಳ್ಳಿಗೆ 50 ಲಕ್ಷ, ಒಟ್ಟು 4 ಕೋಟಿ ರೂಪಾಯಿ ಇವತ್ತು ಅನುದಾನದ ಒಂದು ಭೂಮಿ ಪೂಜೆ ಕಾರ್ಯಕ್ರಮವನ್ನು ಕೊಟ್ಟಿದ್ವಿ. ಇದು ಮುಖ್ಯವಾಗಿ ಹಿಂದಿನ ದಿನಗಳಲ್ಲಿ ಏನಾಯಿತು ಅಂದರೆ ತುಂಬ ಮಳೆ ಬಂತು, ರಸ್ತೆಗಳು ತುಂಬ ಹಾಳಾಗಿರ್ತದೆ. ಅದು ಹಿಂದಿನ
ಹಿಂದಿನ ಒಂದು ಸರ್ಕಾರದ ಅವಧಿಯಲ್ಲಿ ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಮಗೆ ಅನುದಾನ ಆದ್ದರಿಂದ ಸ್ವಲ್ಪ ರಸ್ತೆಗಳು ಹಾಳಾಗಿದ್ದಾವೆ. ಅದಕ್ಕೆ ನಾನು ಸರ್ಕಾರದಲ್ಲಿ ಹೋರಾಟವನ್ನು ಮಾಡಿ ಎಲ್ಲ ರಸ್ತೆಗಳು ಕೂಡ ಡಾಂಬರೀಕರಣ ಮತ್ತು ಕಾಂಕ್ರೀಟೀಕರಣ ಆಗಬೇಕು ಅಂತೇಳಿ ನಾನು ಮುಖ್ಯಮಂತ್ರಿಗಳಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಮಂತ್ರಿಗಳು ಕೂಡ ಮನವಿ ಮಾಡಿದಾಗ ಎಲ್ಲ ಇಲಾಖೆಗಳಿಂದ ಕೂಡ ಹೆಚ್ಚಿನ ಒಂದು ನಿರ್ಧಾರಗಳನ್ನು ಕೊಟ್ಟಿದ್ದಾರೆ. ಕಂಟಿನ್ಯೂಷನ್ ಆಗಿ ಇವತ್ತು ಸುಮಾರು 300 ಗ್ರಾಮಗಳಲ್ಲಿ ಕಂಟಿನ್ಯೂಷನ್ ಆಗಿ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು. ಮುಖ್ಯವಾಗಿ ಮೂಲಭೂತ ಸೌಕರ್ಯ ಅಂದರೆ ರಸ್ತೆ, ನೀರು, ಕರೆಂಟ್ ನೋಡಿದ್ರೆ ಜನಗಳಿಗೆ ಯಾವುದೇ ರೀತಿಯಾದಂಥ ಒಂದು ಸಮಸ್ಯೆ ಇರೋದಿಲ್ಲ. ಮಿಕ್ಕಿದ ಅವ್ರ ಜೀವನವನ್ನು ಮಾಡ್ಕೊಳ್ಳಿಕ್ಕೆ ಅವರು ಯಾವುದೇ ರೀತಿಯಾದ ಒಂದು ಕೆಲಸ ಕಾರ್ಯ ಮಾಡ್ತಾರೆ. ಅದಕ್ಕೋಸ್ಕರ ನನ್ನ ಹೆಚ್ಚಿನ ಒತ್ತನ್ನು ರಸ್ತೆಗಳು ಈಗ ಕರೆಂಟ್ ಹಿಂದಿನ ತುಂಬ ಪ್ರಾಬ್ಲಮ್ ಇತ್ತು. 2013 ಮುಂಚೆ ತುಂಬ ಪ್ರಾಬ್ಲಮ್ ಇತ್ತು ಎಲೆಕ್ಟ್ರಿಸಿಟಿದು. ಆದರೆ ಈಗ ಯಾವುದೇ ರೀತಿಯಾದ ಒಂದು ಸಮಸ್ಯೆ ಇಲ್ಲ. ಅದಕ್ಕೆ ಒತ್ತನ್ನು ಕೊಟ್ಟಿದ್ದು ಸುಮಾರು ನಮ್ಮ ಸಬ್ಸ್ಟೇಷನ್ಸು ಒಂದು 7 ಕಡೆ ಸಬ್ಸ್ಟೇಷನ್ಸ್ ಮಾಡಿ ಕರೆಂಟ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀವಿ ಹಿಂದಿನ ಒಂದು ನಮ್ಮ ಸರ್ಕಾರದ ಅವಧಿಯಲ್ಲಿ. ಇವತ್ತು ರಸ್ತೆಗಳನ್ನು ಕೂಡ ಹೆಚ್ಚಿನ ಅನುದಾನ ಮಾಡಿದ್ದೀವಿ. ಆದರೆ 4 ವರ್ಷದ ಹಿಂದುಗಡೆ BJP ಸರ್ಕಾರ ನಮಗೆ ಅನುದಾನ ಕೊಟ್ಟಿರಲಿಲ್ಲ. ಈಗ ನಮಗೆ ನಮ್ಮ ಸರ್ಕಾರ ಇರೋದ್ರಿಂದ ಅನುದಾನ ತಗೊಂಡು ವಿದ್ಯುತ್ ಮುಖಾಂತರ ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆ ಕೊಟ್ಟಿದ್ದಾರೆ. ನಮ್ಮ ಆನೇಕಲ್ಲಲ್ಲಿ ನಾವು ಎಂಥ ಭಾಗ್ಯವಂತರು ಅಂದರೆ ಅಭಿವೃದ್ಧಿ ಕಡೆ ಮಾತ್ರ ಚಿಂತನೆ ಮಾಡುವಂಥ ಶಾಸಕರನ್ನ ನಾವು ಪಡ್ಕೊಂಡಿದ್ದೀವಿ. ಹಾಗಾಗಿ ಜನಗಳಿಗೆ ಏನು ಮೂಲಭೂತ ಸೌಕರ್ಯ ಕೊಡಬೇಕೋ ಅದರಲ್ಲಿ ಅವರು ಒಂದು ಕೈ ಮೇಲೇನೆ ಅನ್ಕೊತೀನಿ. ಇಡೀ ರಾಜ್ಯದಲ್ಲಿ ನೋಡಿದ್ರೂ ಅವರೊಂದು ಕೈ ಮೇಲೇನೆ ಇರ್ತಾರೆ. ನಮ್ಮ ಊರಿನ ರಸ್ತೆ ಅಂದರೆ ಈ ಭಾರಿ ವಾಹನಗಳು ಓಡಾಟಗಳಿಂದನೇ ನಮ್ಮ ಊರಿನ ರಸ್ತೆ ಹಾಳಾಗಿತ್ತು. ಹಾಗಾಗಿ ಅವರ ಅನುದಾನದಲ್ಲಿ ವಿಶೇಷ ಅನುದಾನದಲ್ಲಿ ನಮ್ಮ ಹೆಮ್ರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 5 ಊರಲ್ಲಿ ಹೊಸಳ್ಳಿ, ಸೋಂಪುರ, ಯಮರೆ, ಚೆಂಬೇನಹಳ್ಳಿ, ಕಲ್ಲಹಳ್ಳಿ ಮತ್ತು ನಮ್ಮ TC ಹಳ್ಳಿನಲ್ಲಿ ಪೂಜೆ ಇಟ್ಕೊಂಡಿದ್ರು. ಎಲ್ಲ ಗ್ರಾಮಸ್ಥರ ಪರವಾಗಿ ಅವ್ರಿಗೆ ಶುಭ ಹಾರೈಸ್ತಾ ಇದ್ದೀನಿ. ಯಾಕಂದರೆ ಇಂಥ ಒಂದು MLA ಬೇಕಾಗಿತ್ತು, ಜನಗಳ ಪರವಾಗಿರುವಂಥ MLA. ಹಾಗಾಗಿ ಮುಂದಿನ ದಿನಗಳಲ್ಲೂ ಅವ್ರು ಇಂಥದ್ದೇ ಒಂದು ಕೆಲಸ ಮಾಡಿಕೊಂಡು ಬರಲಿ ಅಂತ, ಮುಂದಕ್ಕೆ ಸಚಿವರಾಗಲಿ ಅಂತ ಗ್ರಾಮಸ್ಥರ ಪರವಾಗಿ ಹಾರೈಸ್ತಾ ಇದ್ದೀವಿ. ನಮ್ಮ ಜನಪ್ರಿಯ ಶಾಸಕರಾದ ಪಿ ಶ್ರೀಣ್ಣನವರು ಅದೇ ರೀತಿ ಅಭಿವೃದ್ಧಿದ ಅಧಿಕಾರರು ಹ್ಯಾಟ್ರಿಕ್ ಇರೋ ನಮ್ಮ ಶಾಸಕರಾದ ಶಿವಣ್ಣವರು ಈ ದಿನ ನಮ್ಮ ಹೆಮ್ರೆ ಗ್ರಾಮ ಪಂಚಾಯತ್ಗೆ ಆದಂಥ ದಿಗಳ್ಚೌತನಲ್ಲಿ ಅವರು ವಿಶೇಷ ಅನುದಾನದಲ್ಲಿ ಒಂದು 50 ಲಕ್ಷ ರಸ್ತೆ ಅಭಿವೃದ್ಧಿ ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಪಂಚಾಯಿತಿಯ 4 ಗ್ರಾಮಗಳಿಗೂ ಇದೇ ರೀತಿ ಅನುದಾನವನ್ನು ಕೊಟ್ಟಿದ್ದಾರೆ. ಅವರಿಗೂ ಆ ದೇವರು ಇನ್ನೂ ಆಹಾರರಿಗೆ ಕೊಟ್ಟು ಇನ್ನೂ ಹೆಚ್ಚಿನ ರೀತಿ ತಾಲೂಕಿನ ಅಭಿವೃದ್ಧಿಗೆ ಶ್ರಮಿಸಲಿ ಅಂತ ಕೇಳ್ಕೊಳ್ತಾ, ಅದೇ ರೀತಿ ಮುಂದಿನ ದಿನಗಳಲ್ಲಿ ಆ ದೇವರು ಅವರ ಸಚಿವ ಸ್ಥಾನ ಕಲ್ಪಿಸಲಿ ಅಂತ ಕೇಳ್ಕೊಳ್ತಾ, ಅದೇ ರೀತಿ ನಾನು ಹೈಕಮಾಂಡನ್ನು ಒತ್ತಾಯಿಸ್ತಾ ಇದ್ದೀನಿ, ಶಿವಣ್ಣ ಅವರು ಸಚಿವರಾಗಲಿ ಅಂತ ಕೇಳ್ಕೊಳ್ತೀನಿ. ಏನು ಈ ದಿನ ನಮ್ಮ ಚೌಡೇನಹಳ್ಳಿಗೆ ಬಂದಿದ್ದರು, ಅವರ ಅನುದಾನದಲ್ಲಿ ಏನು ರಸ್ತೆ ಒಂದು ಪೂಜೆ ನಡೀತು, ಅದೇ ರೀತಿ ಗ್ರಾಮಸ್ಥರು ಎಲ್ಲ ಸದಸ್ಯರು ಗ್ರಾಮಸ್ಥರೆಲ್ಲ ಸೇರಿ ಅವರನ್ನು ಸ್ವಾಗತಿಸಿ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಅವರಿಗೆಲ್ಲರಿಗೂ ತುಂಬ ಧನ್ಯವಾದ. ಥ್ಯಾಂಕ್ ಯು ಸರ್. ಮುಖಂಡರಿಗೂ, ನಮ್ಮ ಸದಸ್ಯರುಗಳಿಗೂ, ಮಾಜಿ ಸದಸ್ಯರುಗಳಿಗೂ, ಮಾಜಿ ಅಧ್ಯಕ್ಷರುಗಳಿಗೂ ಎಲ್ಲರಿಗೂ ನಾನು ಒಂದು ಅಭಿನಂದನೆ ಸಲ್ಲಿಸ್ತಾ ಜೈ ಹಿಂದ್, ಜೈ ಕರ್ನಾಟಕ. ನಮ್ಮೂರು ಕೆಟ್ಟು ಬಂದ್ ಮಾಡಿದ್ದಾರಲ್ಲ ಅದೆಲ್ಲ ಹಂಗೆಲ್ಲ ಮಾಡಬೇಕು. ಕಂಟಿನ್ಯೂಷನ್ ಎಲ್ಲ ಕರೆಕ್ಟಾಗಿ ಮಾಡಿ ಕರೆಕ್ಟಾಗಿ ಚೆಕ್ ಮಾಡಿ ಮುಗಿಸ್ಬೇಕು ಈ ಕಾಂಕ್ರೀಟ್ ಮೇಲೆ. ಇಲ್ಲಾಂದರೆ ಎಷ್ಟು ಬರ್ತದೆ, ಇದು ಎಷ್ಟೇ ಕರೆಕ್ಟಾಗಿ ಕೇಳ್ತಾ ಇದ್ರೆ ಇವರೇ ಜವಾಬ್ದಾರಿ.